ಅವೆಲ್ಲವೂ ಕೂಡ ಇವತ್ತು ಬಹುತೇಕವಾಗಿ ಯಶಸ್ವಿಯಾಗಿ ಈಡೇರಿಸುವ ಮುಖಾಂತರ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಉತ್ತಮವಾದ ಆಡಳಿತವನ್ನು ಕೊಟ್ಟಿದ್ದಾರೆ. ಅದು ಮತ್ತು ಅವರ ಒಂದು ಆಡಳಿತ ಅವಧಿಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲ. ಕಪ್ಪು ಚುಕ್ಕಿಲ್ಲದೆ ಒಂದು ಉತ್ತಮವಾದ ಆಡಳಿತವನ್ನು ಮುಗಿಸಿಕೊಂಡು ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಈ ಚುನಾವಣೆ ನಂತರ 2023 ಚುನಾವಣೆಯಲ್ಲಿ ಇವತ್ತು ಸನ್ಮಾನಿಸಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಅಹಿಂದ ಒಂದು ಅವ್ರ ಜೊತೆಗೆ ಸತೀಶಣ್ಣ ಜಾರಕಿಹೊಳಿ ಇರ್ಬೋದು, ಎಚ್ ಸಿ ಮಾದೇವಪ್ಪನವ್ರು ಇರ್ಬೋದು, ಜಿ ಪರಮೇಶ್ವರ್ ಇರ್ಬೋದು, ಜಿ ಬಿ ರಾಮನ್ ಇರ್ಬೋದು, ಎಂ ಬಿ ಪಾಟೀಲ್ನವರು ಇಂಥ ಅನೇಕ ನಾಯಕರು ಅವ್ರ ನಾಯಕತ್ವ ಹೊತ್ಕೊಂಡು ಇವತ್ತು ಈ ರಾಜ್ಯದಲ್ಲಿ ಪುನಃ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ಅವರೆಲ್ಲರೂ ಕೂಡ ಕಾರಣಭೂತರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರ ಒಂದು ಉತ್ತಮ ಆಡಳಿತ ನಡೀತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ರಾಜಕೀಯ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಕ್ಕಂಥ ಸರಿಯಲ್ಲ. ಏನೇ ಊಹಾಪೋಹ ಕೂಡ ಅದು ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಆ ಒಂದು ಕಾರಣಕ್ಕೆ ಇವತ್ತು ಈ ಸಂದರ್ಭದಲ್ಲಿ ಈ ಬಹುಸಂಖ್ಯಾತರು ಅತ್ಯಂತ ಒಂದು ಕಾಂಗ್ರೆಸ್ ಪಕ್ಷದ ವೋಟ್ ಬೇಕಾದಂಥ ಇವತ್ತು ಅತ್ಯಂತ ಪ್ರಬಲ ಹಿಂದುಳಿದ ವರ್ಗದವರು ಈ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಹೊತ್ಕೊಂಡು ಈ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಈ ಪ್ರಸ್ತುತ ದಿನಮಾನಗಳಲ್ಲಿ ಅನೇಕ ಜನಪರವಾದ ಕಾರ್ಯಕ್ರಮಗಳು ಮಾಡುವ ಮುಖಾಂತರ ಸಿದ್ದರಾಮಯ್ಯವರು ಯಶಸ್ವಿಯಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಆ ಒಂದು ಕಾರಣಕ್ಕೆ ಇವತ್ತು ಯಾವುದೇ ಒಂದು ರಾಜಕೀಯ ಬಿಕ್ಕಟ್ಟು ಸೃಷ್ಟಿ ಮಾಡಿಸ್ತಕ್ಕಂಥದ್ದು ಸರಿಯಲ್ಲ. ಏನೇ ಕೂಡ ತೀರ್ಮಾನ ಇದ್ರೆ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಇದ್ರೆ ಎಲ್ಲರೂ ಕೂಡ ಹೋಗ್ತಕ್ಕಂಥದ್ದು ಅಂತ ಈ ಮಾತು ಹೇಳುತ್ತಾ ಈ ಸಂದರ್ಭದಲ್ಲಿ ನಮ್ಮ ಅಹಿಂದ ಅವರ ಪರವಾಗಿ ಪ್ರಬಲವಾಗಿ ಅವರೇ ಹೋಗ್ತಕ್ಕಂಥ ಬಹುಸಂಖ್ಯಾತರ ಒಂದು ಇದು ದೃಷ್ಟಿಯಿಂದ ಸಿದ್ದರಾಮಯ್ಯ ಮುಂದುವರಬೇಕು ಅನ್ನೋದು ನಮ್ಮ ಒತ್ತಾಸೆ. ಇವರು ಆಗಿಲ್ಲ ಅಂತ ಹೇಳ್ತಾರೆ, ಬಟ್ ಅದು ಸ್ಪಷ್ಟತೆ ಇಲ್ಲ. ಅದು ಯಾವುದೇ ಗೊಂದಲ ನಿವಾರಣೆ ಆಗೋವರೆಗೂ ಕೂಡ ಈ ಒಂದು ರಾಜಕೀಯ ಬಿಕ್ಕಟ್ಟು ಸೃಷ್ಟಿ ಮಾಡ್ತಕ್ಕಂಥ ಸರಿಯಲ್ಲ. ಈಗ ಹೈಕಮಾಂಡ್ನವರು ಈ ಕಡೆ ಮಾತುಕತೆ ಆಗಿದಂತೂ ಹೇಳೋರು, ಆಗಿಲ್ಲ ಅಂತಲೂ ಹೇಳೋರು. ಅವರು ಸಮಸ್ಯೆ ಬಗೆಹರಿಸ್ಬೇಕೀಗ. ಅವರ ತನ್ನ ಒಂದು ವೈಫಲ್ಯಕ್ಕೆ ಇಡೀ ರಾಜ್ಯ ಜನರಿಗೆ ಮತ್ತು ಎಲ್ಲರಿಗೆ ತೊಂದರೆ ಕೊಟ್ಟರೆ ಹೆಂಗೆ? ಇದಕ್ಕೆ ಅಹಿಂದ ಒಕ್ಕೂಟ ಏನು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತದೆ? ಖಂಡಿತವಾಗಿ ತಾವು ಹೇಳಿದಂಗೆ ಹೈಕಮಾಂಡ್ ಬಹು ಬೇಗನೆ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು, ಜನರಿಗೆ ಸ್ಪಷ್ಟವಾದ ಸಂದೇಶ ಕೊಡಬೇಕು. ಇಲ್ಲದ್ರೆ ರಾಜ್ಯದ ಜನ ಇವತ್ತು ಗೊಂದಲಕ್ಕೀಡಾಗ್ತದೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದಂದರೆ ಹೈಕಮಾಂಡ್ ತಮ್ಮೊಂದು ಸ್ಪಷ್ಟತೆಯನ್ನು ಕೊಡಬೇಕು. ಅಂಥ ಪರಿಸ್ಥಿತಿ ಬಂದರೆ ಅವಾಗ ಏನು ನಿರ್ಣಯ ಮಾಡ್ತೀವಿ? ಒಂದು ವೇಳೆ ಅಂಥ ತೀರ್ಮಾನ ಏನಾದರೂ ಹೈಕಮಾಂಡ್ ಮಟ್ಟದಲ್ಲಿ ತೆಗೆದುಕೊಳ್ಳೋದಾದರೆ ಇವತ್ತು ಎಲ್ಲ ಭಾಗ ಕೂಡ ಅವಕಾಶ ಸಿಗಬೇಕು. ಇಲ್ಲಿವರೆಗೂ ಕೂಡ ತಾವೆಲ್ಲ ನೋಡಿದಂಗೆ ಬೆಂಗಳೂರು, ಮೈಸೂರು, ಮಂಡ್ಯ ಅವರೇ ಏನಪ್ಪ ಹೆಚ್ಚಿನ ಒಂದು ಆಡಳಿತವನ್ನು ನಡೆಸಿದ್ದಾರೆ. ಇವತ್ತು ಉತ್ತರ ಕರ್ನಾಟಕ ಕೂಡ ಅವಕಾಶ ಸಿಗಬೇಕಂದ್ರೆ ನಮ್ಮ ಒಂದು ಒಲವಿದೆ. ಒಂದು ವೇಳೆ ಹೈಕಮಾಂಡ್ ಏನಾದರೂ ತೀರ್ಮಾನ ತೆಗೆದುಕೊಳ್ಳೋದಾದರೆ ಅದರಲ್ಲಿ ವಿಶೇಷವಾಗಿ ಸನ್ಮಾನಿಸಿ ಡಾಕ್ಟರ್ ಖರ್ಗೆ ಸಾಹೇಬರಿದ್ದಾರೆ, ಅಂಥವ್ರು ಕೂಡ ಇವತ್ತು ಮುಖ್ಯಮಂತ್ರಿ ಏನಾದರೂ ಅವಕಾಶ ಸಿಕ್ಕರೆ ಈ ಭಾಗದ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಅದ್ರ ಜೊತೆಗೆ ಇವತ್ತು ಅಹಿಂದವನ್ನು ತಳಮಟ್ಟದಿಂದ ಬೆಳೆಸ್ತಕ್ಕಂಥ ಒಬ್ಬ ಸಮರ್ಥ ನಾಯಕ ಅಹಿಂದ ವರ್ಗದವರಿಗೆ ಕೊಡ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಅಹಿಂದದವರಿಗೆ ಕೊಡಬೇಕು. ಯಾರು ಇರ್ತಾರೋ, ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಕೊಡ್ರಿ. ಡಿ ಕೆ ಶಿವಕುಮಾರ್ಗೆ ವಿಶೇಷವಾಗಿ ನಾವು ಉತ್ತರ ಭಾಗದವ್ರಿಗೆ ಕೊಡ್ಬೇಕು. ನಾವು ಉತ್ತರ ಕರ್ನಾಟಕದಲ್ಲಿ ಕೊಟ್ಟರೆ ಈ ಭಾಗದ ಅಭಿವೃದ್ಧಿ ಒಂದು ಅನುಕೂಲ ಆಗ್ತದೆ ಅಂತ ನಮ್ಮ